ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಸಮಸ್ತ ಸದ್ಭಕ್ತರಿಗೆ ದೇವಿ ಮೂಕಾಂಬಿಕಾ ಒಳಿತನ್ನು ಉಂಟು ಮಾಡಲಿ ಅಂತ ಹೇಳಿ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಈ ವಿಡಿಯೋ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ದಿನಾಂಕ 2/10/2024 ಬುಧವಾರದಂದು ಏನು ಮಹಾಲಯ ಅಮಾವಾಸ್ಯೆ ಇದೆ, ಆ ದಿನದಂದು ಸೂರ್ಯಗ್ರಹಣ ಇದೆ ಅಂತ ಹೇಳಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಒಂದು ವಿಚಾರಗಳನ್ನು, ಸುಳ್ಳು ಸುದ್ದಿಗಳನ್ನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, 2024ರಲ್ಲಿ ಯಾವುದೇ ತರಹದ ಗ್ರಹಣಗಳು ಭಾರತದಲ್ಲಿ ಗೋಚರ ಇಲ್ಲದೆ ಇರೋದರಿಂದ ಭಾರತದಲ್ಲಿ ಗ್ರಹಣಗಳ ಆಚರಣೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ನೋಡಿ, ಅವರು ಆ ಗ್ರಹಣ ಇದೆ, ಈ ಗ್ರಹಣ ಇದೆ, ಅದು ಆ ರೀತಿ ಆಗುತ್ತೆ, ಇದು ಈ ರೀತಿ ಆಗುತ್ತೆ, ಅದನ್ನು ಹಾಗೆ ಮಾಡಿ, ಇದನ್ನು ಹೀಗೆ ಮಾಡಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲವೂ ಕೂಡ ಮಾಡುವಂಥ ಅವಶ್ಯಕತೆ ಇರಲ್ಲ. ಮತ್ತು ನೋಡಿ, ಸಾಕಷ್ಟು ಜನ ಹೇಳುತ್ತಾರೆ, ಅದು ಗ್ರಹಣ ಕಾಲದಲ್ಲಿ ನೀವು ಇಂಥದ್ದನ್ನೇ ಮಾಡಬೇಕು, ಇಂಥದ್ದನ್ನು ಮಾಡಲೇಬಾರದು ಅಂತ ಹೇಳಿ ಸಾಕಷ್ಟು ಅಂಶಗಳನ್ನು, ಎಲ್ಲವದ್ದು ಕೂಡ ಗೊತ್ತಿಲ್ಲದೇ ಇದ್ದರೂ ಕೂಡ ಸಾಕಷ್ಟು ವಿಚಾರಗಳನ್ನೆಲ್ಲವನ್ನು ಕೂಡ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ, ನೋಡಿ, ನಮಗೆ ಗೊತ್ತಿರುವಂಥ ಅಂಶಗಳನ್ನು ಮಾತ್ರ ನಾವು ಹಂಚ್ಕೊಳ್ಳಿಕ್ಕೆ ಹೋಗಬೇಕು. ಗೊತ್ತಿಲ್ಲದೇ ಇದ್ದರೆ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಈ ಸೂರ್ಯಗ್ರಹಣ ಅನ್ನುವಂಥದ್ದು ಏನಿದೆ, ಅದು ಯಾವುದೇ ಕಾರಣಕ್ಕೂ ಕೂಡ ಭಾರತದಲ್ಲಿ ಗೋಚರ ಆಗದೇ ಇರೋದ್ರಿಂದ ಭಾರತದಲ್ಲಿ ಗ್ರಹಣಗಳ ಆಚರಣೆ ಅನ್ನುವಂಥದ್ದು ಇರಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಯಾರೂ ಕೂಡ ಆಚರಣೆ ಮಾಡಬಾರ್ದು ಅಂತ ಹೇಳಿ ನಾನು ನಿಮ್ಮನ್ನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಮತ್ತು ಈಗ ಏನು ದಿನಾಂಕ 3/10/2024 ಗುರುವಾರದಿಂದ ನವರಾತ್ರಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಆ 3ನೇ ತಾರೀಕಿನಿಂದ ಹಿಡಿದು 12ನೇ ತಾರೀಕಿನ ಶನಿವಾರದವರೆಗೂ ಕೂಡ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಸಂಜೆ 7:20ಕ್ಕೆ ಅವತ್ತಿನ ದಿನದ ವಿಶೇಷ ಪೂಜೆಯ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಅದನ್ನೆಲ್ಲವನ್ನು ಕೂಡ ನೀವು ಗಮನಿಸಬೇಕಾಗಿ ಅಥವಾ ವಿಡಿಯೋವನ್ನು ವೀಕ್ಷಣೆ ಮಾಡಬೇಕಾಗಿ ವಿನಂತಿ. ಮತ್ತು ಸಾಕಷ್ಟು ಕಾಮೆಂಟ್ಗಳು ಬರ್ತಾ ಇದೆ ಅಂತ ಹೇಳಿ ನನಗೆ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನಲನ್ನು ಆಪ್ರೇಟ್ ಮಾಡ್ತಾ ಇರ್ತಕ್ಕಂಥವ್ರು ನಂಗೆ ಹೇಳಿದ್ದಾರೆ. ಇಲ್ಲ, ಫೋನ್ ನಂಬರ್ ಕೊಡಿ ಅಂತ ಹೇಳಿ, ನಂದು ಅಫಿಷಿಯಲ್ದು ಫೋನ್ ನಂಬರ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ನೋಡಿ, ನಿಮಗೆ ಫೋನ್ ನಂಬರ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕ್ಷೇತ್ರಕ್ಕೆ ಭೇಟಿ ನೀಡಿ. ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ನಿಮ್ಮ ಕಾಮೆಂಟ್ಗಳ ಕೆಳಗಡೆ ಗೂಗಲ್ ಮ್ಯಾಪನ್ನು ಹಾಕಿರ್ತಾರೆ ಅಥವಾ ಲೊಕೇಶನನ್ನು ಹಾಕಿರ್ತಾರೆ. ಆ ಲೊಕೇಶನಿಗೆ ಬಂದರೆ ಖಂಡಿತವಾಗಲೂ ನನ್ನ ಲಭ್ಯತೆ ಅನ್ನುವಂಥದ್ದು ಇರುತ್ತೆ. ಅಲ್ಲಿ ಬಂದು ನೀವು ನನ್ನ ಫೋನ್ ನಂಬರ್ನ ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರ್ನ ತಗೊಳ್ಬಹುದಾಗಿದೆ. ಮತ್ತು ಇನ್ನು ಯಾರೋ ಒಬ್ಬರು ಗಂಗಮ್ಮ ದೇವಿಯ ಮೂಲ ಬೀಜಾಕ್ಷರಿ ಮಂತ್ರಗಳನ್ನು ತಿಳಿಸ್ಕೊಡಿ ಅಂತ ಹೇಳಿದ್ರಂತೆ. ದಯವಿಟ್ಟು ಅವ್ರು ಬಂದು ಕ್ಷೇತ್ರದಲ್ಲಿ ಭೇಟಿಯಾಗಬೇಕಾಗಿ ವಿನಂತಿ. ನೋಡಿ, ನಿಮ್ಮ ಸಮಸ್ಯೆಗಳು ಏನಿದೆಯೋ ಆ ಸಮಸ್ಯೆಗಳ ನಿವಾರಣೆಗಾಗಿ ನಾನು ಕೆಲವೊಂದಿಷ್ಟು ವ್ರತಾನುಷ್ಠಾನಗಳನ್ನು ಹೇಳಿರ್ಬೋದು. ನೋಡಿ, ವ್ರತಗಳನ್ನು ಹೇಳಬೇಕಾದ್ರೆ ಯಾವುದನ್ನು ಯಾವ ರೀತಿ ಮಾಡಬೇಕು, ಯಾವುದನ್ನು ಯಾವ ರೀತಿ ಮಾಡಬಾರ್ದು ಅನ್ನುವಂಥದ್ದನ್ನು ಉದಾಹರಣೆಗಳ ಮೂಲಕ ನಾನು ನಿಮ್ಗೆ ತಿಳಿಸಿರ್ತೇನೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಎಲ್ಲರ ಮನಸ್ಥಿತಿ ಕೂಡ ಒಂದೇ ರೀತಿಯಲ್ಲಿ ಇರಲ್ಲ. ಒಬ್ಬರದ್ದು ನಾವು ಹೇಳಿದ ಕೂಡಲೇ ಅರ್ಥ ಮಾಡ್ಕೊಳ್ತಾರೆ. ಕೆಲವೊಂದಿಷ್ಟು ಜನ ನಾವು ಹೇಳಿದ್ದನ್ನು ಉದಾಹರಣೆ ಕೊಟ್ಟು ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಉದಾಹರಣೆ ಕೊಟ್ಟು ಹೇಳಿದ್ರೆ ಎಲ್ರಿಗೂ ಸಮಂಜಸವಾಗಿ ಅರ್ಥ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನಾನು ಎಲ್ಲದಕ್ಕೂ ಕೂಡ ಉದಾಹರಣೆಯನ್ನು ಕೊಟ್ಟು ಹೇಳುತ್ತೇನೆ. ಅವರಿಗೆ ಅಲ್ಲ, ನಾನು ನಮ್ಮ ದೇವಸ್ಥಾನಕ್ಕೆ ಯಾರೇ ಬರಲಿ ಅವರಿಗೆಲ್ಲರಿಗೂ ಕೂಡ ಉದಾಹರಣೆಯ ಮುಖಾಂತರವಾಗಿ ಅವರ ಸಮಸ್ಯೆಗಳಿಗೆ ಒಂದು ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ದೇವಿ ಮೂಕಾಂಬಿಕಾ ಮಾಡ್ತಾ ಇರ್ತಾಳೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ದೇವಿ ಮೂಕಾಂಬಿಕಾ ಒಳ್ಳೆಯದನ್ನು ಉಂಟು ಮಾಡಲಿ. ಏನು ನವರಾತ್ರಿಯಲ್ಲಿ 10 ದಿನಗಳು ಕೂಡ ವಿಶೇಷವಾಗಿ ಅಲಂಕಾರದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ. ಅದನ್ನೆಲ್ಲವನ್ನೂ ಕೂಡ ನೋಡಿ ದೇವಿ ಮೂಕಾಂಬಿಕೆಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಿ ಈ ಏನು ನವರಾತ್ರಿ ಅಥವಾ ನಾಡಹಬ್ಬ ಅನ್ನುವಂಥದ್ದು ಏನು ದಸರಾ ಅಂಥದ್ದೇನಿದೆ ಅದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ, ನಿಮ್ಮ ಬಾಳಿನಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ತರಲಿ. ನಿಮಗೆಲ್ಲರಿಗೂ ಕೂಡ ದೇವಿ ಮೂಕಾಂಬಿಕಾ ಅನ್ನೋ ಅನುಗ್ರಹ ಮಾಡಲಿ ಅಂತ ಹೇಳಿ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ. ನಿಮಗೆಲ್ಲರಿಗೂ ಕೂಡ ದೇವಿ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ. ಹಾಗೆ ಎಲ್ಲ ದೇವರುಗಳ ಅನುಗ್ರಹ ನಿಮ್ಮ ಮೇಲಿರಲಿ. ದೇವಿ ಚಾಮುಂಡೇಶ್ವರಿ ಅನುಗ್ರಹ ಕೂಡ ನಿಮ್ಮ ಮೇಲಿರಲಿ ಅಂತ ಹೇಳಿ
ದೇವರನ್ನ ಎಲ್ಲ ದೇವರುಗಳನ್ನು ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ಶುಭ ದಿನ. ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು.